ಕೆಲವೇ ಕ್ಷಣಗಳಲ್ಲಿ ಕೃಷ್ಣನೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಬೆಳಗ್ಗೆ 10:55 ಉಡುಪಿಗೆ ಆಗಮಿಸುವಂತಹ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಯಲ್ಲಿ ಬೃಹತ್ ರೋಡ್ ಶೋವನ್ನ ಮಾಡ್ತಾರೆ. ಶ್ರೀಕೃಷ್ಣನ ದರ್ಶನವನ್ನ ಪಡ್ಕೊಳ್ತಾರೆ. ಕನಕ ನವಗ್ರಹ ಕಿಂಡಿಯ ಮೂಲಕವಾಗಿ ಮೋದಿ ಕೃಷ್ಣನ ದರ್ಶನವನ್ನ ಪಡ್ಕೊಳ್ತಾರೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ. ಅದನ್ನ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಭಗವದ್ಗೀತೆಯ 10 ಶ್ಲೋಕಗಳ ಪಠಣವನ್ನ ಸಹ ಮಾಡಲಾಗುತ್ತೆ. ಇನ್ನು ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಭಾರಿ ಬಿಗಿ ಭದ್ರತೆಯನ್ನ ಮಾಡಲಾಗ್ತಾ ಇದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷ್ಣನಗರ ಊರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:55 ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ವಿಮಾನದಲ್ಲಿ ಬರುವಂತಹ ನರೇಂದ್ರ ಮೋದಿ ಅಲ್ಲಿಂದ ಹೆಲಿಪ್ಯಾಡ್ ಮೂಲಕವಾಗಿ ಉಡುಪಿಗೆ ಎಂಟ್ರಿ ಕೊಡ್ತಾರೆ. ಉಡುಪಿಗೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿ ರೋಡ್ ಶೋವನ್ನ ಮಾಡ್ತಾರೆ. ರೋಡ್ ಶೋವನ್ನ ಮಾಡಿ ತದನಂತರ ನೇರವಾಗಿ ಉಡುಪಿಯ ಮಠಕ್ಕೆ, ಶ್ರೀಕೃಷ್ಣನ ಮಠಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನದ ಕವಚವನ್ನ ಅಳವಡಿಸಿರುವಂತಹ ಕನಕನ ಕಿಂಡಿಯ ಲೋಕಾರ್ಪಣೆಯನ್ನ ಮಾಡ್ತಾರೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಸ್ವರ್ಣಲೇಪಿತ ತೀರ್ಥ ಮಂಟಪ, ಇದೇ ಒಂದು ಸ್ವರ್ಣಲೇಪಿತ ತೀರ್ಥ ಮಂಟಪವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ಇದಕ್ಕಾಗಿ ಬರೋಬ್ಬರಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವರ್ಣಲೇಪಿತ ತೀರ್ಥ ಮಂಟಪವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಆ ಮೂಲಕವಾಗಿ ಉದ್ಘಾಟನೆಯನ್ನ ಮಾಡಿ ಅಲ್ಲಿ ಕನಕನ ಕಿಂಡಿಯ ಮೂಲಕವಾಗಿ ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಠದ ಮುಖ್ಯ ದ್ವಾರದಿಂದ ಪ್ರವೇಶವನ್ನ ಪಡ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ನೀಡಲಾಗುತ್ತೆ. ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ, ತದನಂತರ ಮಠಕ್ಕೆ ಪ್ರವೇಶ ಆಗುತ್ತೆ. ಕನಕನ ನವಗ್ರಹ ಕಿಂಡಿಯ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷ್ಣನ ದರ್ಶನವನ್ನ ಪಡ್ಕೊಳ್ತಾರೆ. ಅದಾದ್ಮೇಲೆ ಪ್ರಧಾನಿ ಅವರಿಂದ ಭಗವದ್ಗೀತೆಯ 10 ಶ್ಲೋಕಗಳ ಪಠಣ ಆಗುತ್ತೆ. ಇನ್ನೂ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಕೊಡ್ತಾರೆ. ಪರೀಕ್ಷಿತ್, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ? ಇಡೀ ಉಡುಪಿ ಯಾವ ರೀತಿಯಾಗಿ ಸಜ್ಜಾಗಿದೆ ಅಂತ? ಜಗದೀಶ್, ಸದ್ಯ ಉಡುಪಿಯಲ್ಲಿ ನರೇಂದ್ರ ಮೋದಿ ಇವತ್ತು ಆಗಮಿಸ್ತಾರೆ. ಉಡುಪಿಗೆ ಸುಮಾರು 11 ಗಂಟೆಗೆ ಹೆಲಿಪ್ಯಾಡ್ಗೆ ಆಗಮಿಸುವಂಥದ್ದು. ನಂತರದಲ್ಲಿ ರೋಡ್ ಶೋ ಆರಂಭ ಆಗುತ್ತೆ. ಆ ರೋಡ್ ಶೋ ಬಳಿಕ ನೇರವಾಗಿ ಹೋಗುವಂಥದ್ದು ಕೃಷ್ಣ ಮಠಕ್ಕೆ. ಸುಮಾರು ನಾನೀಗ ಆ ಸ್ಥಳದಲ್ಲಿದ್ದೇನೆ, ನೋಡ್ತಾ ಇರಬಹುದು. ಇದೇ ರಸ್ತೆ ಮೂಲಕ ರೋಡ್ ಶೋ ಆಗುವಂಥದ್ದು. 2 ಇಕ್ಕೆಲಗಳಲ್ಲಿ ಸಾರ್ವಜನಿಕರು ಹಾಗೂ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ನಿಲ್ತಾರೆ. ಆನಂತರ ಅವರಿಗೆ ಕೈ ಬೀಸಿ ವಿಶ್ ಮಾಡ್ತಾ ತೆರಳುತ್ತಾರೆ. ಅನಂತರದಲ್ಲಿ ಹೋಗುವಂಥದ್ದು ಇಲ್ಲೇ ಸಮೀಪದಲ್ಲಿ ಈಗ ಈ ವೇದಿಕೆ ಇದೆಯಲ್ಲ, ಈ ವೇದಿಕೆ ಮೇಲೆ ವರ್ಷದಷ್ಟು ಯಕ್ಷಗಾನ ವೇಷ ಇರ್ಬೋದು, ಬಹಳಷ್ಟು ವೇಷಧಾರಿಗಳು ಸಾಂಸ್ಕೃತಿಕ ವೈಭವ ಇಲ್ಲಿ ಇರುವಂಥದ್ದು. ಹಾಗಾಗಿ ಎಲ್ರಿಗೂ ಆ ಸಾಂಸ್ಕೃತಿಕ ವೈಭವವನ್ನು ನೋಡ್ತಾ ಜನರಲ್ಲಿ ವಿಶ್ ಮಾಡ್ತಾ ಅವರು ತೆರಳುವಂಥದ್ದು. ನೇರವಾಗಿ ಅವರು ಸಿಟಿ ಬಸ್ ಸ್ಟ್ಯಾಂಡ್ ಆಗಲಿ, ಸಿಟಿ ಬಸ್ ಸ್ಟ್ಯಾಂಡಿಂದ
ಕಲ್ಸಂಗಾಗಿ ನೇರವಾಗಿ ಅವರು ಕೃಷ್ಣ ಮಠಕ್ಕೆ ತೆರಳ್ತಾರೆ. ಆ ಕೃಷ್ಣ ಮಠದ ಅಲ್ಲಿ ನೇರವಾಗಿ ರಥಬೀದಿ ಮೂಲಕ ಅವರು ಕೃಷ್ಣದ ಮಠದ ಮುಖ್ಯ ಗೋಪುರದ ಮೂಲಕ ಅವರು ಕೃಷ್ಣ ದರ್ಶನಕ್ಕೆ ತೆರಳ್ತಾರೆ. ಪೂರ್ಣ ಸ್ವಾಗತ ಇರುತ್ತೆ. ಪುತ್ತಿಗೆ ಮಠದ ಎಲ್ಲ ಸಿಬ್ಬಂದಿಗಳು ಮತ್ತು ಮುಖ್ಯವಾಗಿ ಪುತ್ತಿಗೆ ಶ್ರೀಗಳು ಸುಗಣದಿಂದ ಶ್ರೀಪಾದರು ಇರ್ತಾರೆ. ಎಲ್ಲ ಬಿಜೆಪಿ ನಾಯಕರು ಕೂಡ ಅಲ್ಲಿ ಇರುವಂಥದ್ದು. ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಇದು ಸದ್ಯ ಎಲ್ಲ ರೀತಿಯಲ್ಲಿ ಈಗ ಕೃಷ್ಣ ಮಠದ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಹಾಗೂ SPG ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನು ಈಗ ತೆಗೆದುಕೊಂಡಿರುವಂಥದ್ದು. ಈಗ ಪಾಯಿಂಟ್ ನಂಬರ್ 1 ಕೂಡ ಬಿಗಿ ಭದ್ರತೆ ಕೂಡ ಮಾಡಲಾಗ್ತದೆ. ಬೆಳಗ್ಗೆಯಿಂದ ನಿನ್ನೆಯಿಂದಲೇ ಕೂಡ ಬಿಗಿ ಭದ್ರತೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಮತ್ತು ಎಲ್ಲ ರೀತಿಯ ತಪಾಸಣೆ ಕೂಡ ನಿನ್ನೆಯಿಂದಲೇ ನಡೀತಾ ಇರುವಂಥದ್ದು. ರಾತ್ರಿ ಆಗಲೂ ಕೂಡ ತಪಾಸಣೆ ಕೂಡ ನಡೀತಾ ಇದೆ SPG ಇಂದ. ಜಗದೀಶ್, ಥ್ಯಾಂಕ್ ಯು ಪರೀಕ್ಷಿತ್, ನಿಮ್ಮ ಎಲ್ಲ ಮಾಹಿತಿಗಾಗಿ. 2023ರ ವಿಧಾನಸಭೆ ಚುನಾವಣೆಯ ನಂತರ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇದಾಗಿದೆ ಉಡುಪಿಯಲ್ಲಿ. ಅದಾದ್ಮೇಲೆ ಪ್ರಧಾನಿಯವರು ಹಲವು ಬಾರಿ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಆದರೆ ರೋಡ್ ಶೋ ಮಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಯ ನಂತರ ರೋಡ್ ಶೋ ನಡೀತಾ ಇರುವಂತದ್ದು. ಅದಕ್ಕೆ ಬೇಕಾಗಿರತಕ್ಕಂತಹ ಸಕಲ ತಯಾರಿಗಳನ್ನ ಉಡುಪಿ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತಹ ರಸ್ತೆಯುದ್ದಕ್ಕೂ ಸಹ ಭಾರಿ ಭದ್ರತೆಯನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರದು ಅಂತ ಫುಲ್ SPG ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. SPG ಅವರು ಸೂಚನೆ ಕೊಡುವಂತಹ ಆಧಾರದ ಮೇಲೆ ಅಲ್ಲಿರುವಂತಹ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಲಿಪ್ಯಾಡ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಅಂದ್ರೆ ದೆಹಲಿಯಿಂದ ಮಂಗಳೂರಿಂದ ಹೆಲಿಪ್ಯಾಡ್ ಮೂಲಕವಾಗಿ ನೇರವಾಗಿ ಹೆಲಿಕಾಪ್ಟರ್ ಮೂಲಕವಾಗಿ ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದಂತಹ ಸಂದರ್ಭದಿಂದ ಪೂರ್ತಿಯಾಗಿ ಕಾರ್ಯಕ್ರಮದ ರೂಪುರೇಷೆ, ಯಾವ ರಸ್ತೆಯಲ್ಲಿ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳು ಎಲ್ಲವೂ ಸಹ ಆಗಿದೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತಹ ರಸ್ತೆಯಲ್ಲಿ 3 ಕಡೆಯಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ 3 ಕಡೆ ವೇದಿಕೆಯಲ್ಲೂ ಸಹ ಕರಾವಳಿಯ ಸಾಂಸ್ಕೃತಿಕ ಕಲೆಯನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ.